ಇನ್ನು ವಿಧಾನ ಪರಿಷತ್ನಲ್ಲಿ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯವರು ಈಗಾಗಲೇ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ಸತ್ಯವನ್ನು ಕಂಡುಕೊಂಡಿದ್ದಾರೆ. ಆಕ್ಷೇಪಾರ್ಹ ಪದವನ್ನು ಸಿ.ಟಿ. ರವಿ ಬಳಸಿರೋದು ನಿಜ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಅಸಲಿ ವಿಡಿಯೋವನ್ನು ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಅವರು. DPARನಿಂದ ಅಸಲಿ ವಿಡಿಯೋವನ್ನು ಪಡ್ಕೊಂಡಿದ್ದಾರೆ ಸಿಐಡಿ. ಈ ಸಂದರ್ಭದಲ್ಲಿ ಸಿ.ಟಿ. ರವಿಯಿಂದ ಆಕ್ಷೇಪಾರ್ಹ ಪದ ಬಳಕೆಯಾಗಿರೋದು ಖಚಿತವಾಗಿದೆ. ಅಸಲಿ ವಿಡಿಯೋದಲ್ಲಿ ಆಕ್ಷೇಪಣಾ ಪದ ಬಳಕೆ ಮಾಡಿರೋದನ್ನು ಖಚಿತಪಡಿಸಿಕೊಂಡಿದ್ದಾರೆ ಸಿಐಡಿ ಅವರು. ಸಿ.ಟಿ. ರವಿ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಮುಂದಾಗಿದ್ದರು ಸಿಐಡಿ ತಂಡ. ಆದರೆ ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ನಿರಾಕರಿಸಿದರು ಸಿ.ಟಿ. ರವಿ ಅವರು. ಈಗ ಸುವರ್ಣಸೌಧದಲ್ಲಿ ನಡೀತಾ ಇದ್ದಂತಹ ಅಧಿವೇಶನ ಬೆಳಗಾವಿನಲ್ಲಿ, ಆ ಸಂದರ್ಭದಲ್ಲಿ ಅವರೇನೋ ಅಂದರು, ಅದಕ್ಕೆ ಇವರೇನೋ ಪದವನ್ನು ಬಳಕೆ ಮಾಡಿದ್ರು, ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಏನು ಎತ್ತ ಅಂತಂದ್ಬಿಟ್ಟು. ಈಗ ಸದ್ಯಕ್ಕಂತೂ ಸಿ.ಟಿ. ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರ್ತಕ್ಕಂಥದ್ದು ನಿಜ ಅಂತ ಸಿಐಡಿ ಅವರು ಖಚಿತಪಡಿಸ್ಕೊಂಡಿದ್ದಾರೆ. ಜೊತೆಗೆ ವಾಯ್ಸನ್ನು ಟ್ಯಾಲಿ ಮಾಡೋದಕ್ಕೆ ಸಿ.ಟಿ. ರವಿ ಅವರು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಅಂತ ಕೇಳಿದರು. ಬಟ್ ವಾಯ್ಸ್ ಸ್ಯಾಂಪಲ್ ಕೊಟ್ಟಿರಲಿಲ್ಲ ಸಿ.ಟಿ. ರವಿ. ಹಾಗಿದ್ದರೂ ಕೂಡ ಈಗ ಆ ರೀತಿ ಪದ ಬಳಕೆ ಮಾಡಿರ್ತಕ್ಕಂಥದ್ದು ನಿಜ ಅನ್ನೋದನ್ನು ಸಿಐಡಿ ಅವರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಸೊ ಮುಂದೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.